ಸ್ನೇಹಿತರೆ ನಮಸ್ಕಾರ. ಪ್ರಜ್ವಲ್ ರೇವಣ್ಣ ಮೇಲೆ ದಾಖಲಾಗಿರುವಂತಹ ಮತ್ತು ಕೇಳಿ ಬಂದಿರುವಂತಹ ಈ ಪೆನ್ಡ್ರೈವ್, ಅಶ್ಲೀಲ ಪೆನ್ಡ್ರೈವ್ ಆರೋಪ ಏನಿದೆ, ಇದು ದಿನದಿನಕ್ಕೂ ಕೂಡ ಬೇರೆ ಬೇರೆ ಆಯಾಮವನ್ನು ಪಡೆದುಕೊಳ್ತಿದೆ. ಈಗಾಗಲೇ SIT ತಂಡ ಈ ವಿಚಾರವನ್ನು ಅತ್ಯಂತ ಗಂಭೀರವಾಗಿ ಸ್ವೀಕರಿಸಿದೆ ಮತ್ತು ಈ ವಿಡಿಯೋದಲ್ಲಿ ಇರುವಂತಹ ಸುಮಾರು 2976 ಮಹಿಳೆಯರು ಇದ್ದಾರೆ ಅನ್ನುವಂಥ ಏನೋ ಒಂದು ಆರೋಪ ಇದೆಯಲ್ಲ, ಇದರಲ್ಲಿ ಬಹುತೇಕ ಈ ಒಬ್ಬೊಬ್ಬರೇ ಸಂತ್ರಸ್ತೆಯರನ್ನು ಭೇಟಿ ಮಾಡಬೇಕು, ಅವರ ಹತ್ರ ಮಾಹಿತಿಯನ್ನು ಸಂಗ್ರಹಿಸಬೇಕು, ಅವರಿಂದ ಹೇಳಿಕೆಯನ್ನು ಪಡಿಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಇದರಲ್ಲಿ ಸಾಕಷ್ಟು ಯಶಸ್ಸು ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಭಾರಿ ದೊಡ್ಡ ಮಟ್ಟದಲ್ಲಿ ಅಲ್ಲ. ಕಾರಣ ಏನು ಅಂತ ಹೇಳಿದ್ರೆ 2900ರಲ್ಲಿ 1000 ಜನ ಬಂದು ಹೇಳಿದರೆ ಅದು ದೊಡ್ಡ ಯಶಸ್ಸು. ಬಟ್ ಈಗ ಬಂದು ಹೇಳಿರೋದು ಕೆಲವರು ಮಾತ್ರ. ಆದರೆ ಕೆಲವರು ಬಂದು ಹೇಳಿರುವಂಥ ವಿಚಾರಗಳನ್ನು ನೀವೇನಾದರೂ ಕೇಳಿಸ್ಕೊಂಡ್ರೆ ಆಘಾತ ಆಗ್ತೀರಾ, ನೀವು ಶಾಕಾಗಿ ಹೋಗ್ತೀರಾ. ನೀವೇನು ಮನುಷ್ಯನ ಗುರು ಅಂತೇಳಿ ಹಿಡಿ ಶಾಪ ಆಗ್ತೀರಾ. ನಿಮ್ಮ ರಕ್ತ ಕುದಿಯೋದ್ರಲ್ಲಿ ಅನುಮಾನ ಇಲ್ಲ. ಇವನೆಂಥ ಪರಮ ನೀಚ ಅಂಥೇಳಿ ಅನಿಸದೇ ಇರೋದು. ಹಾಗೆಯೇ ಈಗ ಒಬ್ಬಳು ತನ್ನ ಕಷ್ಟದ ದಿನಗಳನ್ನು ಅಥವಾ ಕಷ್ಟದ ಸಂಗತಿಗಳನ್ನು ಜೊತೆಗೆ ಈತ ಹೇಗೆಲ್ಲ ಪುಸಲಾಯಿಸಿ ಈಕೆಯನ್ನು ಬಳಸಿಕೊಂಡ ಅನ್ನೋದನ್ನು ವಿವರಿಸಿದ್ದಾಳೆ. ತಾಯಿಯ ಮೇಲೆ ಅತ್ಯಾಚಾರವನ್ನು ಎಸಗಿ ನನ್ನ ಬಟ್ಟೆಯನ್ನು ಬಿಚ್ಚಿಸ್ತಾ ಇದ್ದ ಅನ್ನುವಂತಹ ಭಯಾನಕ ಸಂಗತಿಗಳನ್ನು ಬಿಚ್ಚಿಟ್ಟಿದ್ದಾಳೆ. ಈಕೆಯ ಒಂದೊಂದು ಮಾತುಗಳನ್ನು ಕೇಳಿದ್ರೆ ಸ್ನೇಹಿತರೆ, ನಾನು ಬರೆದು ಕೊಡ್ತೀನಿ, ನೀವು ನಿಮ್ಮ ರಕ್ತ ಕೊತ್ತ ಕುದಿಯೋದ್ರಲ್ಲಿ ಅನುಮಾನ ಇಲ್ಲ. ಈತನ ವಿರುದ್ಧ ಚೀ ಅಂತೇಳಿ ನೀವು ಉಗಿಯೋದ್ರಲ್ಲಿ ಡೌಟೇ ಇಲ್ಲ. ಹಾಗಾದರೆ ಈ ಸಂತ್ರಸ್ತ ಮಹಿಳೆ ಹೇಳಿರುವಂತಹ ಅಂಶಗಳೇನು, SITಯ ಮುಂದೆ ಈಕೆ ವಿವರಿಸಿ ಹೇಳಿರುವಂತಹ ಒಂದೊಂದು ಭಯಾನಕ ಸಂಗತಿಗಳೇನು, ಇವೆಲ್ಲದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಮಾಡಬಾರದ ಕೆಲಸವನ್ನು ಮಾಡಿ ಈಗ ಅಡಗಿ ಕೂತಿದ್ದಾನೆ. ಯಾವುದೋ ಒಂದು ದೇಶಕ್ಕೆ ಹೋಗಿ ಅಡಗಿ ಕೂತಿದ್ದಾನೆ ಕಳ್ಳಂತರ. ಈಗ ಪ್ರಕರಣ ದಿನದಿನಕ್ಕೂ ಕೂಡ ಹೊಸ ಆಯಾಮವನ್ನು ಟ್ವಿಸ್ಟನ್ನು ಪಡಿತಾ ಇದೆ. ಇಲ್ಲಿ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಎರಡೂ ಕೂಡ ನಡೆದಿದೆ ಅನ್ನೋದು ಸೂಕ್ತವಾಗಿ ಗೊತ್ತಾಗ್ತಿದೆ. 2976 ವಿಡಿಯೋಗಳು ಅಂತ ಹೇಳಿದ್ರೆ ತಮಾಷೆನೇ ಅಲ್ಲ. ಇಷ್ಟು ವಿಡಿಯೋಗಳನ್ನು ತನ್ನ ಮೊಬೈಲ್ನಲ್ಲಿ ಇಟ್ಕೊಂಡಿದ್ದಂಥ ಈ ಪ್ರಜ್ವಲ್ ರೇವಣ್ಣ ನಂತರ ಅದು ಪೆನ್ಡ್ರೈವ್ಗೆ ಹೋಯಿತು. ಪೆನ್ಡ್ರೈವಿಂದ ಊರೆಲ್ಲ ಹರಿದು ಹಂಚೆ ಆಯಿತು. ಈಗ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥ ಸಂತ್ರಸ್ತರು ಬಂದು SITಯ ಮುಂದೆ ತಮ್ಮ ನರಕ ಯಾತನೆಯನ್ನು ಹೇಳೋದು, ಅವರು ಹೇಳಿದಂಥ ವಿಚಾರ ಗೊತ್ತಾದಾಗ ನಮಗಾಗುವಂಥ ನೋವು ಬಹುಶಃ ಅದು ವರ್ಣಿಸೋಕ್ಕೂ ಕೂಡ ಸಾಧ್ಯವಿಲ್ಲ. ಈಗಾಗಲೇ ಹಲವು ಬಂಧನಗಳು ನಡೆದಿದ್ದಾವೆ. ಹಲವು ಕಿರಾತಕರನ್ನು, ಹಲವು ಕಿಡಿಗೇಡಿಗಳನ್ನು ಬಂಧಿಸಲಾಗಿದೆ. ಆದರೆ ಈ ಎಲ್ಲ ಪ್ರಕರಣದ ಕೇಂದ್ರ ಬಿಂದು ಕಿಂಗ್ ಪಿನ್ ಆಗಿರುವಂಥ ಪ್ರಜ್ವಲ್ ರೇವಣ್ಣ ಮಾತ್ರ ಇನ್ನೂ ಕೂಡ SIT ಬಲೆಗೆ ಬಂದಿಲ್ಲ, ಫಾರಿನಲ್ಲಿ ಅಡಗಿ ಕೂತಿದ್ದಾನೆ. ಇದರ ಮಧ್ಯೆ ಮಹಿಳೆಯೊಬ್ಬರು ಬಂದು ತನ್ನ ಮೇಲಿನ ದೌರ್ಜನ್ಯ ಮತ್ತು ತನ್ನ ತಾಯಿಯ ಮೇಲೆ ನಡೆದಂಥ ದೌರ್ಜನ್ಯ ಇವೆರಡನ್ನು ಕೂಡ ಸವಿವರವಾಗಿ ವಿವರಿಸಿದ್ದಾರೆ. ತನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದಂತಹ ಭಯಾನಕ ಘಟನೆಯ ಹಿನ್ನೆಲೆಯನ್ನು ವಿವರಿಸಿದ್ದಾರೆ. ಬಹುಶಃ ಇದನ್ನು ನೀವು ಕೊನೆಯವರೆಗೆ ನೋಡಿದ್ರೆ ನಿಮಗೆ ಇದರಲ್ಲಿ ಎಷ್ಟು ಕ್ರೂರತ್ವ ಇದೆ ಅನ್ನೋದು ಅರ್ಥ ಆಗುತ್ತೆ. ಪಕ್ಷದಿಂದ ಅಮಾನತುಗೊಂಡಿರುವಂತಹ JDSನ ನಾಯಕ ಪ್ರಜ್ವಲ್ ರೇವಣ್ಣ ಮತ್ತು ಆತನ ತಂದೆ HD ರೇವಣ್ಣ ವಿರುದ್ಧ ಮಹಿಳೆಯೊಬ್ಬರು ಲೈಂಗಿಕ ಕಿರುಕುಳ ಮತ್ತು ದೌರ್ಜನ್ಯದ ಆರೋಪವನ್ನು ಹೊರಿಸಿದ್ದಾರೆ. 4-5 ವರ್ಷಗಳ ಹಿಂದೆ ಬೆಂಗಳೂರಿನ ನಿವಾಸದಲ್ಲಿ ಪ್ರಜ್ವಲ್ ರೇವಣ್ಣ ತನ್ನ ತಾಯಿಯ ಮೇಲೆ ಎರಗಿದ್ದ, ಅತ್ಯಾಚಾರವನ್ನು ನಡೆಸಿದ್ದ ಅನ್ನೋದು ಈ ಮಹಿಳೆ ಮಾಡಿರುವಂಥ ಮೊದಲ ಆರೋಪ. ವಿಶೇಷ ತನಿಖಾ ತಂಡ SIT ಮೂಲಗಳ ಪ್ರಕಾರ ಅವರು ಆ ಘಟನೆಗಳನ್ನು ವಿವರಿಸುವ ಸಂದರ್ಭದಲ್ಲಿ ಸಾಕ್ಷ್ಯಗಳನ್ನು ಕೂಡ ನೀಡಿದ್ದಾರೆ ಅನ್ನೋದು ಗೊತ್ತಾಗಿದೆ. 2020-21 ನಡುವೆ ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಕರೆಗಳಿಗೆ ಉತ್ತರಿಸುವಂತೆ ಮಾಡ್ತಿದ್ರು. ತನಗೆ ಮತ್ತು ತನ್ನ ತಾಯಿಗೆ ಅಪಾಯ ಮಾಡುವಂಥ ಬೆದರಿಕೆಯನ್ನು ಹಾಕಿ ನನ್ನ ಬಟ್ಟೆಗಳನ್ನು ಬಿಚ್ಚುವಂತೆ ಮಾಡ್ತಾಯಿದ್ರು. ಜೊತೆಗೆ ಇಲ್ಲಿ ಆ ನಂತರ ನನ್ನ ಮೇಲೆ ಒಂದು ರೀತಿಯಲ್ಲಿ ತನ್ನ ತೃಷೆಯನ್ನು ತೀರಿಸಿಕೊಳ್ತಾ ಇದ್ರು ಅಂತ ಹೇಳಿ SITಯ ಮುಂದೆ ಈ ಮಹಿಳೆ ಆರೋಪಿಸಿದ್ದಾರೆ. ಈ ಬಗ್ಗೆ ಇಂಡಿಯಾ ಟುಡೇ ಕೂಡ ವರದಿಯನ್ನು ಬಿತ್ತರಿಸಿದೆ. ಪ್ರಜ್ವಲ್ ರೇವಣ್ಣ ನನಗೆ ಕರೆ ಮಾಡಿ ನನ್ನ ಬಟ್ಟೆಗಳನ್ನು ತೆಗೆಯುವಂತೆ ಹೇಳ್ತಾ ಇದ್ದ. ಅವನು ನನ್ನ ತಾಯಿಯ ಮೊಬೈಲಿಗೆ ಕರೆ ಮಾಡಿ ವಿಡಿಯೋಗಳನ್ನು ಒಂದಷ್ಟು ಕಳಿಸ್ತಾ ಕೊಡ್ತಾ ಇದ್ದ. ಜೊತೆಗೆ ವಿಡಿಯೋ ಕಾಲನ್ನು ಕೂಡ ಮಾಡ್ತಾ ಇದ್ದ. ವಿಡಿಯೋ ಕಾಲ್ ಉತ್ತರಿಸುವಂತೆ ಒತ್ತಾಯಿಸ್ತಾ ಇದ್ದ ಕೂಡ. ನಾನು ನಿರಾಕರಿಸಿದಾಗ ನನಗೆ ಮತ್ತು ನನ್ನ ತಾಯಿಗೆ ಒಂದಷ್ಟು ಬೆದರಿಕೆಯನ್ನು ಕೂಡ. ಈ ಘಟನೆಗಳ ಬಗ್ಗೆ ಈಗೆಲ್ಲ ಏನೆಲ್ಲ ನಡೀತಿದೆ ನೋಡಿ, ಈ ಘಟನೆಗಳ ಬಗ್ಗೆ ನಮ್ಗೆ ಗೊತ್ತಾದ ಮೇಲೆ ಜೊತೆಗೆ ನಾವು SITನ ಕಾಂಟ್ಯಾಕ್ಟ್ ಮಾಡಿದಾಗ ನಮಗೂ ಕೂಡ SIT ಬೆಂಬಲವಾಗಿ ನಿಲ್ಲುತ್ತೆ ಅಂತೇಳಿ ಗೊತ್ತಾಯಿತು. ಹೀಗಾಗಿ ನಾವು ಈಗ ದೂರನ್ನು ಕೊಡ್ತಿದ್ದೀವಿ. ಈ ಮೊದಲು ದೂರು ಕೊಡುವಂಥ ಧೈರ್ಯ ನಮಗೆ ಇರಲಿಲ್ಲ ಅಂತೇಳಿ ಹೇಳ್ತಾರೆ. ನನ್ನ ತಾಯಿಯ ಮೇಲೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಮಾಡಿದ್ದಾನೆ, ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾನೆ. ನನ್ನ ತಾಯಿ ಮೇಲೆ HD ರೇವಣ್ಣ ಕೂಡ ಲೈಂಗಿಕ ಕಿರುಕುಳವನ್ನು ನೀಡಿದ್ದಾರೆ. ಅವರಿಗೆ ಸಹಕಾರವನ್ನು ನೀಡಿದ್ದಾರೆ.
ನನ್ನ ಗಂಡನ ಕೆಲಸವನ್ನು ಕಸಿದುಕೊಳ್ಳೋದಾಗಿಯೂ ಕೂಡ ಹೇಳಿದರು. ಅಂದರೆ ಇದಕ್ಕೆ ಸಹಕಾರವನ್ನು ಕೊಡದೇ ಇದ್ದರೆ ನನ್ನ ಗಂಡನ ಕೆಲಸವನ್ನು ಕಸಿದುಕೊಳ್ಳೋದಾಗಿಯೂ ಕೂಡ ಹೇಳಿದರು. ಅವನನ್ನು ನಿರುದ್ಯೋಗಿಯನ್ನಾಗಿ ಮಾಡ್ತೀವಿ, ನಿನ್ನ ಮಗಳ ಮೇಲೆ ಅತ್ಯಾಚಾರವನ್ನು ಮಾಡ್ತೇನೆ ಅಂತ ಹೇಳ್ಬಿಟ್ಟು ಪ್ರಜ್ವಲ್ ರೇವಣ್ಣ ನನ್ನ ತಾಯಿಗೆ ಬೆದರಿಕೆನೇ ಹಾಕ್ತಾ ಇದ್ದ. ನಾವು ದೂರು ದಾಖಲಿಸಿದ ನಂತರ ನನ್ನ ತಂದೆಯನ್ನು ಕೆಲಸದಿಂದ ವಜಾಗೊಳಿಸಲಾಗಿದೆ ಅಂತಲೂ ಕೂಡ ಮಹಿಳೆ ತಾವು ಅನುಭವಿಸಿದಂಥ ಕಷ್ಟಗಳನ್ನು ವಿವರಿಸಿದ್ದಾರೆ. ಇನ್ನೂ ಕೂಡ ಘೋರ ವಿಚಾರಗಳನ್ನು ಇವರು ಇಲ್ಲಿ ಬಿಚ್ಚಿಟ್ಟಿದ್ದಾರೆ. 2020 ಮತ್ತು 2021 ನಿರಂತರ ಕಿರುಕುಳ ನನ್ನ ಕುಟುಂಬಕ್ಕೆ ದೊಡ್ಡ ನಷ್ಟವನ್ನೇ ಮಾಡಿತು. ನಾವುಗಳು ನಮ್ಮ ಮೊಬೈಲ್ ನಂಬರ್ಗಳನ್ನು ಬದಲಾಯಿಸಬೇಕಾಯಿತು. ಪ್ರಜ್ವಲ್ ರೇವಣ್ಣ ತಮ್ಮ ಮನೆಯಲ್ಲಿ ಮಹಿಳಾ ಕೆಲಸಗಾರರಿಗೆ ಇದೇ ರೀತಿಯಾದಂಥ ಲೈಂಗಿಕ ಕಿರುಕುಳವನ್ನು ಕೊಡ್ತಾರೆ ಅಂತ ಹೇಳಿ ಮಹಿಳೆ ಆರೋಪಿಸ್ತಾರೆ. ಹೌದು, ರೇವಣ್ಣ ಅವರು ಹಣ್ಣು ಕೊಡುವಂಥ ನೆಪದಲ್ಲಿ ಮಹಿಳಾ ಕೆಲಸಗಾರರಿಗೆ ಲೈಂಗಿಕ ಕಿರುಕುಳವನ್ನು ನೀಡೋದು ನಿಜ. ಪ್ರಜ್ವಲ್ ನನ್ನ ತಾಯಿಯ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾನೆ. ಸದ್ಯಕ್ಕೆ ಈ ಘಟನೆಗಳ ಬಗ್ಗೆ ಕೇವಲ 3 ಜನರು ಹೊರಬಂದು ಸಾರ್ವಜನಿಕವಾಗಿ ಮಾತನಾಡಿದ್ದಾರೆ. ಇನ್ನೂ 3 ಕೆಲಸಗಾರರು ಈ ಬಗ್ಗೆ ಮಾತನಾಡಿಲ್ಲ. ಅವರೂ ಕೂಡ ಈ ರೀತಿ ದೌರ್ಜನ್ಯಕ್ಕೆ ಒಳಗಾಗಿದ್ದವರೇ ಅನ್ನೋದು ಈ ಮಹಿಳೆಯ ಅಭಿಪ್ರಾಯ. ಘಟನೆ ನಡೆದು 2 ವರ್ಷಗಳ ನಂತರ ನಮ್ಮ ಜಮೀನಿನ ಮಾರಾಟ ಮಾಡುವಂತೆ ಮಾಡಲಾಯಿತು. ನನ್ನ ತಾಯಿ 4-5 ತಿಂಗಳಿಗೊಮ್ಮೆ ಮನೆಗೆ ಬರ್ತಾಯಿದ್ರು. ಅವರಿಗೆ ತುಂಬ ಕಿರುಕುಳವನ್ನು ನೀಡ್ತಾಯಿದ್ರು. ಆಕೆ ನಮಗೆ ತಡರಾತ್ರಿ 1 ಅಥವಾ 2 ಗಂಟೆಗೆ ಸುಮಾರಿಗೆ ಕರೆಯನ್ನು ಮಾಡ್ತಾಯಿದ್ರು. ಆದರೂ ನಮ್ಮೊಂದಿಗೆ ಅಷ್ಟಾಗೇನೂ ಮಾತನಾಡ್ತಿರಲಿಲ್ಲ. ಅವರು ನನ್ನ ತಾಯಿಯನ್ನು ಗುಲಾಮಳಂತೆ ನಡೆಸಿಕೊಳ್ತಾ ಇದ್ರು. ನನ್ನ ತಂದೆಯ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ಅಂತ ಹೇಳ್ಬಿಟ್ಟು ಮಹಿಳೆ ನೋವನ್ನು ಹಂಚಿಕೊಂಡಿದ್ದಾರೆ. ತಮ್ಮ ತಾಯಿ ಮತ್ತು ತನಗೆ ನ್ಯಾಯ ಬೇಕು ಅಂತೇಳಿ ಮನವಿಯನ್ನು ಮಾಡಿದ್ದಾರೆ. 33 ವರ್ಷದ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ಅವರ ತಂದೆ ರೇವಣ್ಣ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದಂಥ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಈ ಹಗರಣ ರಾಜಕೀಯ ಬಿರುಗಾಳಿಯನ್ನು ಎಬ್ಬಿಸಿದ್ದು ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ನಡುವೆ ಜಿಜ್ಜಾಜಿಗೂ ಕೂಡ ಕಾರಣ ಆಗಿದೆ. SIT ಈ ಪ್ರಕರಣವನ್ನು ತೀರಾ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಇಲ್ಲಿವರೆಗೆ 2 ಅತ್ಯಾಚಾರ ಮತ್ತು 1 ಅಪಹರಣ ಪ್ರಕರಣ ಸೇರಿದಂತೆ ಈ ವಿಚಾರದಲ್ಲಿ 3 FIRಗಳನ್ನು ದಾಖಲಿಸಿದೆ. ಈಗ ಈ ಮಹಿಳೆಯ ಹೇಳಿಕೆಯನ್ನು ಆಧರಿಸಿ ಮತ್ತೊಂದು FIR ದಾಖಲಾಗುವಂಥ ಸಾಧ್ಯತೆ ಇದೆ. ಜೊತೆಗೆ ಕೇವಲ FIR ದಾಖಲಾಗೋದು ಮಾತ್ರವಲ್ಲ, ಇಲ್ಲಿ ಆಕೆ ಉಲ್ಲೇಖಿಸುವಂಥ ಒಂದೊಂದು ಅಂಶಗಳನ್ನು ಮತ್ತೆ ನಾವು ಗಮನಿಸಿದಾಗ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರಿಗೂ ಕೂಡ ಸಂಕಷ್ಟಗಳು ಎದುರಾಗುವಂಥ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಈ ಪ್ರಕರಣಕ್ಕೆ ಅಥವಾ ಈ ಆರೋಪಗಳಿಗೆ ಸಾಕ್ಷಿ ಏನಾದರೂ ಸಿಕ್ತು ಅಂತ ಹೇಳಿದರೆ ಬಹುಶಃ ಅಲ್ಲಿಗೆ ಕತೆ ಮುಗೀತು. ಅಲ್ಲಿಗೆ ರೇವಣ್ಣ ಮತ್ತೊಮ್ಮೆ ಜೈಲಿಗೆ ಹೋಗೋದು ಕೂಡ ಕನ್ಫರ್ಮು. ಜೊತೆಗೆ ಪ್ರಜ್ವಲ್ ರೇವಣ್ಣಗೂ ಕೂಡ ಇನ್ನಷ್ಟು ಸಂಕಷ್ಟ ಎದುರಾಗೋದ್ರಲ್ಲಿ ಅನುಮಾನನೇ ಇಲ್ಲ. ಇಲ್ಲಿ ಈ ಕಿರಾತಕರ ಒಂದೊಂದೇ ಬಂಡವಾಳಗಳು ಹೊರಗಡೆ ಬರ್ತಾ ಹೋದಾಗಲೂ ಅಥವಾ ಇವರು ಆ ಸಂತ್ರಸ್ತೆಯರ ಮೇಲೆ ಮಾಡಿರುವಂತಹ ಒಂದೊಂದೇ ದೌರ್ಜನ್ಯಗಳು ಗೊತ್ತಾಗ್ತಾ ಹೋದಾಗಲೂ ಕೂಡ ಆತಂಕ ಆಗುತ್ತೆ. ಇವರೇನು ಮನುಷ್ಯರ ಅಥವಾ ರಾಕ್ಷಸರ ಅನ್ನುವಂಥ ಭಯ ಕಾಡದೇ ಇರಲಾರ್ದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಈ ಎಲ್ಲ ಹೇಳಿಕೆಗಳನ್ನು, ಆ ಸಂತ್ರಸ್ತೆಯ ಮಾತುಗಳನ್ನು, ಭಯಾನಕ ಕಠೋರ ಸತ್ಯಗಳನ್ನು ಕೇಳಿದಾಗ ನಿಮಗೇನು ಅನ್ನಿಸ್ತು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.